ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಅಮೆರಿಕ ಇಸ್ರೇಲ್ ವಿರುದ್ಧ ಇರಾನ್ ಮುಸ್ಲಿಂ ಉಮ್ಮಾ ಅಸ್ತ್ರ. ಖಮೇನಿ ಹತ್ಯೆಯಿಂದ ಒಂದಾಗಿವೆ ಎಲ್ಲಾ ಮುಸ್ಲಿಂ ರಾಷ್ಟ್ರಗಳು. ಖಮೇನಿ ಹತ್ಯೆಯಿಂದ ಎಲ್ಲಾ ಮುಸ್ಲಿಂ ರಾಷ್ಟ್ರಗಳು ಒಂದಾಗಿದ್ದಾವೆ. ಜಗತ್ತಿನ ಎಲ್ಲಾ ಇಸ್ಲಾಮಿಕ್ ದೇಶಗಳು ಅಮೆರಿಕ ಇಸ್ರೇಲ್ ವಿರುದ್ಧ ಸಿಡಿದೆದ್ದು ನಿಂತಿರೋದು. ಇರಾನ್ ಸುಪ್ರೀಂ ಲೀಡರ್ ಹತ್ಯೆಗೆ ಎಲ್ಲಾ ಮುಸ್ಲಿಂ ರಾಷ್ಟ್ರಗಳು ಪ್ರತೀಕಾರವನ್ನ ತೀರಿಸಿಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ನಿಂತ್ಕೊಂಡಿದ್ದಾವೆ. ಈಗ ಅಮೆರಿಕ ಇಸ್ರೇಲ್ ವಿರುದ್ಧ ಪ್ರಬಲ ಪ್ರತೀಕಾರದ ಬೆದರಿಕೆಯನ್ನ ಒಡ್ಡಿದೆ ಇರಾನ್ ರಾಜಕೀಯ ನಾಯಕ ಮೊಹಮ್ಮದ್ ಅಮೀರ್ ಅವರು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಖಮೇನಿ ರಕ್ತವು ಎಲ್ಲ ಮುಸ್ಲಿಂ ರಾಷ್ಟ್ರಗಳ ಮಿಸ್ಸಿಂಗ್ ಲಿಂಕ್ ಜೋಡಣೆ ಮಾಡಿದೆ. ಎಲ್ಲ ಇಸ್ಲಾಮಿಕ್ ರಾಷ್ಟ್ರಗಳು ಸಂಘಟಿತವಾಗಿ ಅಮೆರಿಕ ಇಸ್ರೇಲ್ ವಿರುದ್ಧ ಹೋರಾಟವನ್ನ ನಡೆಸಲಿವೆ. ಇರಾನ್ ಸೇನಾ ಶಕ್ತಿ ಬಗ್ಗೆ ಅಮೆರಿಕ ಇಸ್ರೇಲ್ ಸುಳ್ಳು ಮಾಹಿತಿಯನ್ನ ಹರಡುತ್ತಾ ಇವೆ. ನಮ್ಮ ಯೋಧರು ಸ್ಥೈರ್ಯ ಮತ್ತು ತಂತ್ರಜ್ಞಾನದಲ್ಲಿ ಬಲಿಷ್ಠರಾಗಿದ್ದಾರೆ. ನಾವು ಯಾವುದೇ ರೀತಿಯ ದಾಳಿಗೂ ಸನ್ನದ್ಧ ಅಂತ ಇರಾನ್ ಸರ್ಕಾರ ಅಮೆರಿಕ ಮತ್ತು ಇಸ್ರೇಲ್ಗೆ ಎಚ್ಚರಿಕೆಯನ್ನ ಕೊಟ್ಟಿದೆ. ಗಮನಿಸ್ತಾನೆ ಇದ್ದೀವಿ. ಇನ್ನೇನು ಇರಾನ್ನ ಕತೆ ಮುಗಿದೇ ಹೋಯ್ತು, ಅಮೆರಿಕ ಮತ್ತು ಇಸ್ರೇಲ್ ಇರಾನ್ನ ಕತೆಯನ್ನ ಮುಗಿಸೇ ಬಿಡ್ತಾವೆ ಅಂತೆಲ್ಲ ಅನ್ಕೊಳ್ಳೋವಷ್ಟರಲ್ಲಿ ಇರಾನ್ ಟ್ವಿಸ್ಟ್ ಕೊಟ್ಟಿದೆ. ಜೊತೆಗೆ ಅಮೆರಿಕದ ವಿರುದ್ಧ ಇಸ್ರೇಲ್ನ ವಿರುದ್ಧ ಎಲ್ಲ ಮುಸ್ಲಿಂ ರಾಷ್ಟ್ರಗಳು ಒಂದಾಗಿದ್ದಾವೆ. ಅಮೆರಿಕ ಬಳಿಕ ಇಸ್ರೇಲ್ನಿಂದಲೂ ಕೂಡ ಇರಾನ್ ಮೇಲೆ ದಾಳಿ ಬೆದರಿಕೆ ಹಾಕಲಾಗಿದೆ. 3ನೇ ಬಾರಿ ನಾವು ಇರಾನ್ ಮೇಲೆ ದಾಳಿಗೆ ರೆಡಿ ಆಗಿದ್ದೇವೆ ಅಂತ ಇಸ್ರೇಲ್ ಹೇಳ್ತಾ ಇತ್ತು. ಮೊದಲಿಗಿಂತಲೂ ಹೆಚ್ಚು ಶಕ್ತಿಯುತವಾದ ದಾಳಿಗೆ ಸಜ್ಜಾಗಿದ್ದೇವೆ. ಇರಾನ್ಗೆ ನೇರ ಬೆದರಿಕೆಯನ್ನ ಹಾಕಿರೋದು ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಇರಾನ್ಗೆ ಡೈರೆಕ್ಟ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಅಮೆರಿಕ ಬಳಿಕ ಇಸ್ರೇಲ್ ಕೂಡ ಇರಾನ್ ಮೇಲೆ ದಾಳಿಯ ಬೆದರಿಕೆಯನ್ನ ಒಡ್ಡಿರೋದು ನೋಡಿ. ಒಂದು ಕಡೆ ಇರಾನ್ ಬಗ್ತಾ ಇಲ್ಲ, ಜಗ್ತಾ ಇಲ್ಲ. ನೀವು 10 ಬಾಂಬ್ ಹಾಕಿದ್ರೆ ನಾವು ಒಂದಾದ್ರೂ ಹಾಕ್ತೀವಿ ಅನ್ನೋ ನಿಟ್ಟಿನಲ್ಲಿ ಇರಾನ್ ಹೇಳ್ತಾ ಇದೆ. ಇದೆಲ್ಲದರ ನಡುವೆ ಅಮೆರಿಕ ಮೊದಲ ಬಾರಿಗೆ ವಾರ್ನಿಂಗ್ ಕೊಡುತ್ತೆ. ಅದಾದ ನಂತರ ಈಗ ಇಸ್ರೇಲ್ ಕೂಡ ಇರಾನ್ಗೆ ಎಚ್ಚರಿಕೆಯನ್ನ ಕೊಟ್ಟಿದೆ. 3ನೇ ಬಾರಿಗೆ ನಾವು ಇರಾನ್ ಮೇಲೆ ದಾಳಿ ಮಾಡೋದಕ್ಕೆ ರೆಡಿ ಆಗಿದ್ದೇವೆ. ಮೊದಲಿಗಿಂತಲೂ ಹೆಚ್ಚು ಶಕ್ತಿಯುತವಾದಂತಹ ದಾಳಿಗೆ ನಾವೆಲ್ಲ ಸಜ್ಜಾಗಿದ್ದೇವೆ. ಈ ರೀತಿಯಾಗಿ ಇಸ್ರೇಲ್ನ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಇರಾನ್ಗೆ ವಾರ್ನಿಂಗ್ ಕೊಟ್ಟಿದ್ದಾರೆ. ಸೊ ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು, ಇದು ಇಲ್ಲಿಗೆ ಮುಗಿಯುವ ಕತೆ ಅಲ್ಲ ಅಂತ ಹೇಳಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಡಿಜಿಟಲ್ ಎಡಿಟರ್ ದಿಲೀಪ್. ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದಿಲೀಪ್, ಒಂದು ಕಡೆ ಮೊದಲ ಬಾರಿಗೆ ಅಮೆರಿಕ ಎಚ್ಚರಿಕೆಯನ್ನ ಕೊಟ್ಟಿತ್ತು ಇರಾನ್ಗೆ, ಈಗ ಇಸ್ರೇಲ್. ಜೊತೆಗೆ ಅಮೆರಿಕ ಮತ್ತು ಇಸ್ರೇಲ್ ದಾಳಿಯಿಂದ ಈಗ ಇಡೀ ಮುಸ್ಲಿಂ ರಾಷ್ಟ್ರಗಳೆಲ್ಲ ಒಂದಾಗಿದ್ದಾವೆ ಅನ್ನೋ ಮಾಹಿತಿಯೂ ಕೂಡ ಲಭ್ಯವಾಗ್ತಾ ಇದೆ. ರಾಮ್, ಎಲ್ಲ ಮುಸ್ಲಿಂ ರಾಷ್ಟ್ರಗಳು ಒಂದಾಗಬೇಕು. ಏನೊಂದು ಖಮೇನಿ ಹತ್ಯೆ ಆಗಿದೆ, ಅದಕ್ಕೆ ಪ್ರತೀಕಾರವಾಗಿ ಎಲ್ಲ ಮುಸ್ಲಿಂ ರಾಷ್ಟ್ರಗಳು ಒಂದಾಗಿ ಇಸ್ರೇಲ್ ಮತ್ತು ಅಮೆರಿಕ ಮೇಲೆ ಪ್ರತೀಕಾರ ತೀರಿಸ್ಕೊಬೇಕು ಅಂತ ಹೇಳ್ಬಿಟ್ಟು ಇರಾನ್ನ ಒಂದು ರಾಜಕೀಯ ನಾಯಕರು ಒಂದು ಮನವಿ ಮಾಡ್ತಿದ್ದಾರೆ. ಆದರೆ ಒಂದು ವಾಸ್ತವವಾಗಿ ನೋಡಿದರೆ ಟರ್ಕಿ ಏನಿದೆ ಅದು ಮುಸ್ಲಿಂ ರಾಷ್ಟ್ರವಾದರೂ ಕೂಡ ಅದು ನೇಟೋ ಸದಸ್ಯ ರಾಷ್ಟ್ರ ಆಗಿದೆ. ಹೀಗಾಗಿ ಟರ್ಕಿಗೆ ಅತಿ ಹೆಚ್ಚು ಶಸ್ತ್ರಸಜ್ಜಿತವಾದಂತಹ F-35 ಯುದ್ಧ ವಿಮಾನಗಳನ್ನು ನೀಡೋದಕ್ಕೆ ಇದೀಗ ಅಮೆರಿಕ ಮುಂದಾಗಿದೆ. ಹಾಗಾಗಿ ಮುಸ್ಲಿಂ ರಾಷ್ಟ್ರಗಳೆಲ್ಲವೂ ಕೂಡ ಅಮೆರಿಕ ಮತ್ತು ಇಸ್ರೇಲ್ ವಿರುದ್ಧ ಒಂದಾಗುತ್ತೆ ಅನ್ನೋದು ಸದ್ಯದ ಮಟ್ಟಿಗೆ ಆಗದ ವಿಚಾರ. ಈ ಸದ್ಯದ ಮಟ್ಟಿಗೆ ಅದು ಅಸಾಧ್ಯ ಅಂತಲೇ ಹೇಳ್ಬೋದು. ಯಾಕೆಂದರೆ ಇರಾನ್ ಏನಿದೆ ಅದು ಒಂದು ಶಿಯಾ ಪ್ರಾಬಲ್ಯದ ರಾಷ್ಟ್ರ. ಆದರೆ ಸುನ್ನಿ ಪ್ರಾಬಲ್ಯದ ಅರಬ್ ರಾಷ್ಟ್ರಗಳೇನಿದ್ದಾವೆ ಆ ರಾಷ್ಟ್ರಗಳು ಈಗಾಗಲೇ ಇರಾನ್ ಜೊತೆ ಗುರುತಿಸ್ಕೊಳ್ಳೋದಕ್ಕೆ ನಿರಾಕರಿಸಿದ್ವಿ. ಆದರೆ ಇರಾನ್ ಬಗ್ಗೆ ನಮಗೆ ಅನುಕಂಪ ಇದೆ ಅಂತಬಿಟ್ಟು ಮೊದಲಿಗೆ ಹೇಳ್ತಿದ್ವಾದ್ರೂ ಯಾವಾಗ ಅರಬ್ ರಾಷ್ಟ್ರಗಳ ಮೇಲೆ ಇರಾನ್ ಮೇಲಿಂದ ಮೇಲೆ ಡ್ರೋನ್ ಮತ್ತು ಕ್ಷಿಪಣಿ ದಾಳಿಗಳನ್ನು ನಡೆಸಿದಂಥ ಸಂದರ್ಭದಲ್ಲಿ
ಇರಾನ್ ಮೇಲೆ ಇದ್ದಂಥ ಅನುಕಂಪಗಳು ಕೂಡ ಅರಬ್ ರಾಷ್ಟ್ರಗಳಿಗೆ ಇಲ್ಲವಾಗಿದೆ. ಇಂಥ ಸಂದರ್ಭದಲ್ಲಿ ಖಮೇನಿಯವರ ಹತ್ಯೆಯನ್ನೇ ಮುಂದಿಟ್ಕೊಂಡು ಈ ಹತ್ಯೆಗೆ ಪ್ರತೀಕಾರವಾಗಿ ಎಲ್ಲ ಮುಸ್ಲಿಂ ರಾಷ್ಟ್ರಗಳು ಒಂದಾಗಬೇಕು, ಅಂದರೆ ಮುಸ್ಲಿಂ ಉಮ್ಮ ಅಂತ ಕರೆಯೋದು ಮುಸ್ಲಿಂ ಸಮುದಾಯ, ಆ ಸಮುದಾಯ ಒಂದಾಗಬೇಕು, ಅಂದರೆ ಈ ಒಂದು ಧರ್ಮದ ಆಧಾರವಾಗಿ ಯಾವುದೇ ಒಂದು ಪ್ರಾಂತ್ಯ ಭೇದವನ್ನು ಮರೆತು ಎಲ್ಲರೂ ಒಂದಾಗಬೇಕು ಅನ್ನೋದು ಇರಾನ್ನ ಕರೆ. ಆದರೆ ಇದಕ್ಕೆ ಮುಸ್ಲಿಂ ರಾಷ್ಟ್ರಗಳು ಯಾವ ರೀತಿ ಸ್ಪಂದಿಸುತ್ತೆ ಅನ್ನೋದು ಸದ್ಯದ ಪ್ರಶ್ನೆ. ಅದು ಒಂದು ಕಡೆ ಆದರೆ, ಮತ್ತೊಂದು ಕಡೆ ಇದೇ ಮೊದಲ ಬಾರಿಗೆ ಅಮೆರಿಕ ಬಳಿಕ ಇಸ್ರೇಲ್ ಕೂಡ ಒಂದು 3ನೇ ಬಾರಿ ದೊಡ್ಡ ಮಟ್ಟದ ದಾಳಿ ನಡೆಸುವಂಥ ಬೆದರಿಕೆಯನ್ನು ಹಾಕಿದೆ. ಈ ಎಲ್ಲ ವಿದ್ಯಮಾನಗಳನ್ನು ಗಮನಿಸಿದರೆ ಸದ್ಯದ ಮಟ್ಟಿಗೆ ಯುದ್ಧ ಇನ್ನಷ್ಟು ತಾರಕಕ್ಕೇರುವಂಥ ಲಕ್ಷಣಗಳೇ ಕಂಡುಬರ್ತಿದ್ದಾವೆ. ರಾಮ್, ಮುಂದಿನ ದಿನಗಳಲ್ಲಿ ಯುದ್ಧ ಏನೋ ತಾರಕಕ್ಕೇರಿದ್ರೆ ಭಾರತ ಸೇರಿದಂತೆ ಎಲ್ಲ ರಾಷ್ಟ್ರಗಳಿಗೂ ತೈಲ ಸಂಕಷ್ಟ ಎದುರಾಗೋದು ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ಬೋದು. ಎಸ್, ಥ್ಯಾಂಕ್ ಯು ದಿಲೀಪ್ ತಮ್ಮೆಲ್ಲ ಮಾಹಿತಿಗಾಗಿ.